ಕಲಿಯಿರಿ ರೇಖೆಯನ್ನು ಕಲಿಯಲು ನಮ್ಮ ಅನ್ನಪೂರ್ಣೇಶ್ವರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ 7 ಚಕ್ರಗಳಿಗೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂಥದ್ದು. ಇದರ ಫಲಾಫಲಗಳು ಹೇಗಿದೆ, ಅದ್ಭುತವಾದಂತಹ ಫಲಿತಾಂಶವನ್ನು ಪಡಿತಾ ಇದ್ದಾರೆ. ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ. ನಾನು ಈ ನನ್ನ ವಿಡಿಯೋದಲ್ಲಿ ನಮ್ಮಲ್ಲಿ ಯಾಕೆ ಬೇರೆಯವರು ಹೇಳೋ ರೀತಿಯಲ್ಲಿ ಈ ಒಂದು ರೇಖೆ ಅಭ್ಯಾಸವನ್ನು ಮಾಡಿಸಲ್ಲ, ಯಾಕೆ ಈ 7 ಚಕ್ರಗಳಿಗೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂಥದ್ದು, ಈ 7 ಚಕ್ರಗಳನ್ನೇ ನಾವು ಯಾಕೆ ಬೂಸ್ಟ್ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ, ಇದರ ಫಲಾಫಲಗಳು ಹೇಗಿದೆ, ಈ ವಿಧಾನದಿಂದ ಎಷ್ಟೋ ಜನ ರೇಖೆಯನ್ನು ಪಡೆದಂತಹ ಎಲ್ಲ ರೇಖೆ ವಿದ್ಯಾರ್ಥಿಗಳು ಅದ್ಭುತವಾದಂತಹ ಫಲಿತಾಂಶವನ್ನು ಪಡಿತಾ ಇದ್ದಾರೆ. ಇದೆಲ್ಲವನ್ನು ನೀವು ದಿನನಿತ್ಯ ಕೂಡ ನನ್ನ ಅನ್ನಪೂರ್ಣೇಶ್ವರಿ ರೇಖಿ ಚಾನಲ್ನಲ್ಲಿ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇರ್ತೀರಿ. ಇದಕ್ಕೆಲ್ಲ ಏನು ಕಾರಣ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡುವ ಮೂಲಕ ನಿಮ್ಮ ಎಲ್ಲ ಗೊಂದಲಗಳಿಗೆ ಒಂದು ಉತ್ತರವನ್ನು ನೀಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ, ನನ್ನ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳು ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ಈ ಮೊದಲೇ ತಿಳಿಸ್ತಾ ಇದ್ದೀನಿ, ಯಾಕೆ ಮೇಡಮ್ ಯಾವಾಗಲೂ ಅದ್ಭುತವಾದ ಚೈತನ್ಯ ಶಕ್ತಿಗಳೇ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಅಂತ ಹೇಳ್ತಾರೆ? ಗಮನಿಸಿ, ನಿಮ್ಮನ್ನ ನೀವು ಒಮ್ಮೆಯಾದರೂ ಗಮನಿಸಿ. ಪಂಚ ಮಹಾಭೂತಗಳ ಸೃಷ್ಟಿಯಿಂದ ಸೃಷ್ಟಿಯಾಗಿರುವಂತಹ 7 ಧಾತುಗಳಿಂದ ನಿಮ್ಮ ಶರೀರ ರಚಿಸಲ್ಪಟ್ಟಿದೆ. ಪಂಚಭೂತಗಳಿಂದನೇ ಈ ಪ್ರಪಂಚದ ಸೃಷ್ಟಿ, ಎಲ್ಲವೂ ಕೂಡ ಪಂಚಭೂತಗಳ ಸೃಷ್ಟಿ. ಆ ಪಂಚಮಹಾಭೂತಗಳ ಸೃಷ್ಟಿ ನಾವು ಅಂತ ಅಂದಮೇಲೆ ಈ ನಮ್ಮ ಶರೀರ 7 ಧಾತುಗಳಿಂದ ಆಗಿದೆ. ಹಾಗಿದ್ಮೇಲೆ ಸಾಮಾನ್ಯ ನಿಮಗೆ ಗೊತ್ತು 7 ಧಾತುಗಳು ಯಾವ್ಯಾವುದರಿಂದ ಒಬ್ಬ ಮನುಷ್ಯನ ಶರೀರ ರಚನೆಯಾಗಲ್ಪಟ್ಟಿದೆ. ಸಾಮಾನ್ಯವಾಗಿ ಗೊತ್ತಿರುತ್ತೆ, ರಸ, ರಕ್ತ, ಮಾಂಸ, ಮಜ್ಜೆ, ಎಲುಬು, ಮತ್ತು ಈ ಒಂದು ಹಸ್ತಿ ಮತ್ತು ಶುಕ್ರ. ಈ ಎಲ್ಲ 7 ಧಾತುಗಳಿಂದ ಆಗಿರುವಂತಹ ನಮ್ಮ ಶರೀರ ಸಾಮಾನ್ಯ ಗೊತ್ತಿದೆ ಎಲ್ರಿಗೂ ಕೂಡ. ನಮ್ಮ ಸಂಪೂರ್ಣ ಮಾನವನ ಶರೀರ ರಚಿಸಲ್ಪಟ್ಟಿರುವಂಥದ್ದೇ 7 ಧಾತುಗಳು. ಈ 7 ಧಾತುಗಳ ಮೂಲ ಪಂಚಮಹಾಭೂತಗಳು. ಅದಂತಲ್ಲ, ಯಾವುದೇ ಸೃಷ್ಟಿಯಾಗಬೇಕು ಅಂದರೂ ಸಹ ಪಂಚಮಹಾಭೂತಗಳ ಸಂಯೋಜನೆಯಿಂದನೇ ಸೃಷ್ಟಿಯಾಗಿರುವಂಥದ್ದಾಗಿದೆ. ಹಾಗಿದ್ದ ಮೇಲೆ ಈ 7 ಧಾತುಗಳಿಂದ ರಚನೆಯಾಗಿರುವಂತಹ ನಮ್ಮ ಶರೀರದಲ್ಲಿರುವಂತಹ 7 ಚಕ್ರಗಳು, ಈ 7 ಅಂದರೆ 7, ಈ 7 ಚಕ್ರಗಳು 7 ಧಾತುಗಳಿಂದ ರಚಿಸಲ್ಪಟ್ಟಂತಹ ನಮ್ಮ ಶರೀರ ಎಷ್ಟು ಅವಿನಾಭಾವ ಸಂಬಂಧ ಇದೆ. 7 ಚಕ್ರಗಳು ಸಮಸ್ತ ನಮ್ಮ ಜೀವನದ ಎಲ್ಲ ಪರಿವರ್ತನೆಯನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಿದ್ರೆ ಈ 7 ಚಕ್ರಗಳ ಕಾರ್ಯಗಳೇನು, ಯಾವ ಚಕ್ರಗಳು ತಮ್ಮ ಕಾರ್ಯವನ್ನು ಸ್ಥಗಿತಗೊಳಿಸಿದ್ರೆ ಆ ಮನುಷ್ಯ ಯಾವ ತೊಂದರೆಗಳಿಗೆ ತುತ್ತು ಹಾಕ್ತಾನೆ. ಪ್ರತಿಯೊಬ್ಬ ಮಾನವನು ಕೂಡ ಯಾವುದಾದರೂ ಒಂದು ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ನಮ್ಮ ಚಕ್ರಗಳಲ್ಲಿರುವಂತಹ ಬ್ಲಾಕೇಜಸ್. ಇದು ಸಾಮಾನ್ಯವಾಗಿ ಗೊತ್ತಿರ್ತದೆ. ಕೆಲವೊಬ್ಬರು ಹೇಳ್ತಾರೆ ಚಕ್ರಗಳೇ ಸುಳ್ಳು, ಹಾಗೆ ಹೀಗೆ. ಅವರವರಿಗೆ ತಿಳಿದಷ್ಟು ಅವರವರ ಅರಿವಿಗೆ ಬಂದ ಜ್ಞಾನವನ್ನು ಅವರು ಬಿತ್ತರಿಸ್ತಾ ಹೋಗ್ತಾರೆ. ಒಮ್ಮೆ ನಾವು ಏನು ಇಲ್ಲ ಅಂತ ಹೇಳ್ತೀವಿ, ಒಮ್ಮೆ ಗಮನಿಸಿ, ಈ 7 ಅನ್ನುವಂತಹ ನಂಬರಲ್ಲಿ
ಎಂತಹ ಅದ್ಭುತವಾದ ಶಕ್ತಿ ಇದೆ. ಎಲ್ಲ ವಿಶೇಷಗಳನ್ನ ಒಳಗೊಂಡಿರುವಂಥದ್ದು ಈ 7 ಅಂತಹ ಸಂಖ್ಯೆ. ಒಮ್ಮೆ ಗಮನಿಸಿ, ನಮ್ಮ ಪುರಾಣದಲ್ಲಿ ನಾವೆಲ್ಲ ಕೇಳ್ತಾ ಇರ್ತೀವಿ, ಸಪ್ತ ಋಷಿಗಳು, ಸಪ್ತ ಮಾತೃಕೆಯರು, ಹಾಗೆ ವರ್ಣಗಳೆಷ್ಟಿದೆ. ವರ್ಣ ಅಂತ ಅಂದರೆ ಬಣ್ಣಗಳು, ಸಪ್ತ ವರ್ಣಗಳು, ಹಾಗೆ ಸಪ್ತ ಸಾಗರಗಳು, ಸಪ್ತ ನದಿಗಳು, ಹಾಗೆ ಸಪ್ತರ್ಷಿ ಮಂಡಲ ಅಂತಲೇ ನಾವು ಅದನ್ನು ಕರೆಯುವಂಥದ್ದು. ಮತ್ತು ನಮ್ಮ ಶರೀರವು ಕೂಡ ಸಪ್ತ ಧಾತುಗಳಿಂದನೇ ಆಗಿರುವಂಥದ್ದು. ಮತ್ತು ನಾವೆಲ್ಲರೂ ಕೂಡ ದಿನನಿತ್ಯ ಲೆಕ್ಕ ಹಾಕ್ತಾ ಇರ್ತೀವಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಎಷ್ಟು ದಿನಗಳು ಬಂತು. ಅಲ್ಲೂ ಕೂಡ ಸಪ್ತ ದಿನಗಳಿಂದನೇ ಒಂದು ವಾರ ಆಗುವಂಥದ್ದು. ಸಪ್ತ ಧಾತುಗಳಿಂದ ಹೇಗೆ ನಮ್ಮ ಶರೀರದ ಸೃಷ್ಟಿ, ಹಾಗೆ ಸಪ್ತ ದಿನಗಳಿಂದ ಒಂದು ವಾರ, ಈ ರೀತಿ. ಅಷ್ಟೇ ಅಲ್ಲ, ಸಾಮಾನ್ಯ ಎಲ್ಲರೂ ಕೂಡ ಗಮನಿಸ್ತಿರ್ತೀರ, ನಮ್ಮಲ್ಲೊಂದು ವಿಶೇಷವಾದಂತಹ ಇಡೀ ಪ್ರಪಂಚನೇ ಗೌರವಿಸುವಂತಹ ಒಂದು ಸಂಪ್ರದಾಯ ಇದೆ, ವಿವಾಹ. ಈ ಮದುವೆಯ ಸಂದರ್ಭದಲ್ಲಿ ಸಪ್ತಪದಿ, ಗಂಡ ಹೆಂಡತಿ 2 ಸಂಬಂಧಗಳು ಒಂದುಗೂಡಿದ ನಂತರ ಆ ಸಂಬಂಧ ತುಂಬ ದೀರ್ಘಕಾಲ ಉಳಿಯುವಂತೆ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಪತಿಯ ಜೊತೆಗಿಟ್ಟು ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ಒಂದೊಂದು ವಾಗ್ದಾನವನ್ನು ನೀಡುವಂಥದ್ದಾಗುತ್ತೆ. ಹಾಗಿದ್ದಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಈ ನಮ್ಮ ಸಪ್ತಚಕ್ರಗಳು, ಸಪ್ತಧಾತುಗಳು ಸೇರಿ, ಸಪ್ತಚಕ್ರಗಳು ಸೇರಿ ಅದ್ಭುತವಾದಂತಹ ಶರೀರದ ರಚನೆ ಆಗಿದೆ. ಈ ನಮ್ಮ ಸಪ್ತಚಕ್ರಗಳಿಗೆ ಹಾಗಿದ್ರೆ ಈ ಪ್ರಕೃತಿಯಲ್ಲಿ ಏನೋ ಒಂದು ಕನೆಕ್ಷನ್ಸ್ ಇದೆ, ಒಂದು ಅದ್ಭುತವಾದಂತಹ ಸಂಪರ್ಕ ಖಂಡಿತ ಇದೆ. ನೋಡಿ, ನಮ್ಮ ಸಪ್ತಚಕ್ರಗಳು ಸಡನ್ನಾಗಿ ಆಕ್ಟಿವ್ ಆಗುತ್ತೆ, ತುಂಬ ಖುಷಿ ಪಡ್ತೀವಿ. ಆದರೆ ಅದು ತುಂಬ ಜನ ಅದನ್ನು ನೋಡಿ ನೀವೆಲ್ಲ ಸೆಲೆಬ್ರೇಟ್ ಮಾಡಿರ್ತೀರೋ, ಖುಷಿ ಪಡ್ತಿರ್ತೀರೋ ಏನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಆಲ್ ಯಾರೇ ಕೂಡ ಸಡನ್ನಾಗಿ ನೋಡಿದ ತಕ್ಷಣ ತುಂಬ ರೋಮಾಂಚನ ಆಗುವಂಥದ್ದು, ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ತೋರಿಸುವಂಥದ್ದು ಕಾರ್ಯ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಏನನ್ನ ಪಂಚಮಹಾಭೂತಗಳಲ್ಲಿ ಒಂದಂತಹ ಆಕಾಶದಲ್ಲಿ ಕಾಣಿಸುವಂತಹ ಸಪ್ತ ವರ್ಣಗಳಿಂದ ಕಂಗೊಳಿಸುವಂತಹ ಆ ಕಾಮನಬಿಲ್ಲು, 7 ಬಣ್ಣಗಳಿಂದ ನಾನು ಹೇಳಿದ್ದು, ಆ ಆಕಾಶದಲ್ಲಿ ಆ ಸಪ್ತ ವರ್ಣಗಳನ್ನ ಚಿತ್ರಿಸಿದ ಮಹಾನ್ ಚಿತ್ರಗಾರ ಯಾರು? ಪ್ರಕೃತಿ. ಈ ಪ್ರಕೃತಿಯಲ್ಲಿ ನಮಗೆ ಅರಿದನೇ ಇರುವಂತಹ, ನೋಡಿ, ಹಾಗಿದ್ರೆ ಕ್ಷಣಕಾಲ ಮಾತ್ರ ನಮಗೆ ಆ ಕಾಮನಬಿಲ್ಲು ಗೋಚರ ಆಗುವಂಥದ್ದಾಗುತ್ತೆ. ಆದರೆ ಕ್ಷಣ ಮಾತ್ರ, ಒಂದಷ್ಟು ಕ್ಷಣಗಳವರೆಗೂ ನಮಗೆ ಗೋಚರ ಆಗುವಂತಹ ಆ ಕಾಮನಬಿಲ್ಲು ಎಂತಹ ಉಲ್ಲಾಸವನ್ನು ಕೊಡುತ್ತೆ, ಎಂತಹ ಖುಷಿಯನ್ನು ಕೊಡುತ್ತೆ. ಅದು ಎಷ್ಟು ಡಾರ್ಕ್ ಆಗಿ ಬರುತ್ತೋ ಹಾಗೆ ಹೇಗೆ ಅದು ಮಸುಕಾಗಿ ತನ್ನ ಒಂದೊಂದೇ ಬಣ್ಣಗಳನ್ನು ಕಳ್ಕೊತಾ ಹೋಗುತ್ತೆ. ಸಂಪೂರ್ಣ ಆ ಕ್ರಿಯೆಯನ್ನು ನೀವು ಗಮನಿಸಿದ್ರೆ ಅದರ ಆನಂದವನ್ನು ಖಂಡಿತ ಅನುಭವಿಸಿರ್ತೀವಿ. ಎಷ್ಟು ಖುಷಿ ಪಡುತ್ತೆ. ಒಂದೊಂದು ಚಕ್ರಗಳನ್ನು ನೋಡಿದಾಗ, ಒಂದೊಂದು ಚಕ್ರಗಳು ಒಂದೊಂದು ಬಣ್ಣಗಳನ್ನು ನೋಡಿದಾಗ ಆಕ್ಟಿವ್ ಆದಂತಹ ಅನುಭವ ಆಗುತ್ತೆ. ಅತ್ಯದ್ಭುತ, ಮನೋಹರ. ಅದನ್ನ ಜಸ್ಟ್ ಯಾರು ಕೂಡ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಅನುಭವ ಆಗುತ್ತೆ. ಹೌದಾ? ಹಾಗಿದ್ರೆ ಪ್ರಕೃತಿಯು ಕೂಡ ಅದ್ಭುತವಾದಂತಹ ವಿಸ್ಮಯಗಳನ್ನು ಒಳಗೊಂಡಿದೆ. ಯಾಕಾಗಿದ್ರೆ ಸಪ್ತ ಋಷಿಗಳು ಅಂತಾನೆ ಇಟ್ರು. ಹಾಗೆ ಎಲ್ಲರೂ ಕೇಳಿರ್ತೀರ, ಸಪ್ತ ನದಿಗಳ ಹೆಸರನ್ನ ಕೇಳಿರ್ತೀರ. ಗಂಗೆ ಚೈಮನೆ ಚೈವ ನರ್ಮದಾ ಸಿಂಧು ಗೋದಾವರಿ ಸರಸ್ವತಿ ನಮಸ್ತುಭ್ಯಂ ಜಲೇಸ್ಮಿನ್ ಸಾನ್ನಿಧ್ಯಂ ಕುರು ಅಲ್ವಾ? ಸಪ್ತ ನದಿಗಳನ್ನು, ಸಪ್ತ ಮಾತೃಕೆಯರನ್ನ ಯಾಕೆ ನಾವು ಉಲ್ಲೇಖ ಮಾಡ್ತೀವಿ? ಹಾಗೆ ಸಪ್ತ ನದಿಗಳ ಬಗ್ಗೆ ಉಲ್ಲೇಖ ಹೇಗಿದೆಯೋ ಹಾಗೆ ಸಪ್ತ ಸಾಗರದ ಆಚೆ ಏನೋ ಒಂದು ಅದ್ಭುತಪೂರ್ಣವಾದಂತಹ ಮಹತ್ತರವಾದಂತಹ ಶಕ್ತಿ ಇದೆ ಅನ್ನೋದನ್ನ ಕೇಳ್ತೀವಿ. ಸಪ್ತ ಸಾಗರಗಳು, ಸಪ್ತ ಖಂಡಗಳು. ಈ ಭೂಮಿ ರಚನೆ ಆಗಿರೋದೆ, ನಾವೆಲ್ಲ ಹೇಳ್ತಾರೆ 7 ಖಂಡಗಳು
ಅಂದ್ರೆ ಅದು ಹೇಗದು? ಸಪ್ತ ಖಂಡಗಳಿಂದನೇ ಒಳಗೊಂಡಿದೆ ಭೂಮಿ. ಒಂದು ವಾರದಲ್ಲಿ 7 ದಿನಗಳೇ ಯಾಕೆ ಬರಬೇಕು? ಒಬ್ಬ ಮನುಷ್ಯನಲ್ಲಿ ಸಪ್ತ ಚಕ್ರಗಳೇ ಯಾಕಿರಬೇಕು? ನೀವು ಈ 7 ಬಣ್ಣಗಳ ಒಂದು ಬಣ್ಣ ಮತ್ತೊಂದು ಬಣ್ಣ ಮಿಶ್ರ ಮಾಡಿ 100 ಬಣ್ಣಗಳನ್ನ ನೀವು ನೋಡಬಹುದು. ಅಂತಹ ಒಂದು ಟ್ಯಾಲೆಂಟೆಡ್ ಪರ್ಸನ್ಗಳು ಖಂಡಿತ ಇದ್ದಾರೆ. ಸಾವಿರಾರು ಬಣ್ಣಗಳನ್ನು ನೀವು ಮರ್ಜ್ ಮಾಡುವಂಥದ್ದಾಗಲಿ. ಆದರೆ ಬಣ್ಣಗಳ ಮೂಲ ಸಪ್ತವರ್ಣಗಳು. ಈ ಬಣ್ಣ ಅನ್ನುವಂಥದ್ದು 7 ಬಣ್ಣಗಳಿಂದನೇ ಕೂಡಿರುವಂಥದ್ದು. ಸಪ್ತ ಋಷಿಗಳೇ ಯಾಕಿದ್ದಾರೆ? ಅದ್ಭುತವಾದಂತಹ ಸಾಧನೆ ಮಾಡಿದಂತಹ ಈ ಸಮಸ್ತ ಎಲ್ಲ ಬ್ರಹ್ಮಾಂಡದ ತನ್ನದೇ ಆದಂತಹ ಕಾರ್ಯವನ್ನು ನಿರ್ವಹಿಸೋದಿಕ್ಕೆ ಸಪ್ತ ಋಷಿಗಳ ಪಾತ್ರಗಳೇನು? ಇದನ್ನೆಲ್ಲ ತುಂಬ ಆಳವಾಗಿ ನೀವೇ ಗಮನಿಸಿ ನೋಡಿ. ಈ ಸಪ್ತ ಧಾತುಗಳಿಂದ ಆದಂತಹ ಶರೀರವನ್ನ ಸಪ್ತ ಚಕ್ರಗಳನ್ನು ಜಾಗೃತ ಮಾಡೋ ಮೂಲಕ ಅಲ್ಲಿರುವಂತಹ ಸಪ್ತ ಚಕ್ರಗಳನ್ನು ಜಾಗೃತ ಮಾಡೋದಿಕ್ಕೆ ನಾವು ಬ್ರಹ್ಮಾಂಡದ ಶಕ್ತಿಯನ್ನು ಯಾವ್ಯಾವ ರೀತಿ ಸ್ವೀಕಾರವನ್ನು ಮಾಡಿ ನಮ್ಮ ಒಳಗಡೆ ಸಂಚಾರವನ್ನು ಮಾಡೋ ಮೂಲಕ ಅದ್ಭುತವಾದ ಆನಂದವನ್ನು ಪಡೆಯಬಹುದು. ಆ ಒಂದು ಸಪ್ತ ವರ್ಣಗಳ ರೂಪದಲ್ಲಿ ಬ್ರಹ್ಮಾಂಡದ ಶಕ್ತಿಯನ್ನು ನಾವು ಸ್ವೀಕಾರ ಮಾಡಿದಾಗ ನಾವು ಕೂಡ ಅದ್ಭುತವಾದ ಚೈತನ್ಯ ಶಕ್ತಿಗಳಾಗಿ ಖಂಡಿತ ಮಾರ್ಪಾಟಾಗ್ತೀವಿ. ಇದು ನನ್ನ ಇಷ್ಟು ವರ್ಷದ ರೇಖಿ ಸಾಧನೆಯ ಅನುಭವ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಹೇಗೆ ಇದರಿಂದ ಅದ್ಭುತವಾದಂತಹ ಆನಂದವನ್ನು ಪಡೆದಿದ್ದೀನಿ, ನನ್ನ ಜೀವನದಲ್ಲಾದಂತಹ ಮಹತ್ವಪೂರ್ಣವಾದಂತಹ ಬದಲಾವಣೆ, ಆ ಒಂದು ಸಾಧನೆಯಲ್ಲಿ ನನಗೆ ಸಿಕ್ಕಂತಹ ಉತ್ತರಗಳು, ಇದೆಲ್ಲವೂ ಕೂಡ ನನ್ನ ಶಿಷ್ಯರಿಗೂ ಕೂಡ ಸಿಗಬೇಕು. ನನ್ನ ಶಿಷ್ಯರು ಕೂಡ ಅದ್ಭುತವಾದ, ನಾನು ಹೇಳಿದ್ದು ನೀವೆಲ್ಲ ಜನಸಾಮಾನ್ಯ ರೀತಿ ಜೀವನವನ್ನು ಮಾಡಬೇಕು ಅಂದರೆ ಕೇವಲ ಒಂದು ಆರೋಗ್ಯ, ನಿಮ್ಮ ಆರೋಗ್ಯ ನಿಮಗೆ ಹೆಲ್ತ್ ಇಶ್ಯೂಸ್ಗಳೆಲ್ಲ ಕಡಿಮೆ ಆಗಿ ನೀವು ನಾರ್ಮಲ್ ಆಗಿ ಜೀವನ ನಡೆಸಬೇಕು ಅಂದರೆ ನೀವು ಹೇಗಾದರೂ ಅಭ್ಯಾಸ ಮಾಡಿ. ಆದರೆ ನಾನು ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ಲ. ಪ್ರತಿಯೊಬ್ಬ ಒಂದು ಜೀವಿಯ ಹುಟ್ಟಿಗೂ ಕೂಡ ಒಂದು ಕಾರಣ ಇದೆ. ಅದರಲ್ಲೂ ಈ ಮಾನವ ಜನ್ಮ ಅತಿ ಶ್ರೇಷ್ಠ. ಹೇಳ್ತಾರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಕೋಟಿ ಜನ್ಮಗಳ ನಂತರ ಮಾನವನ ಜನ್ಮ ಪ್ರಾಪ್ತಿ ಅಂತ. ಈ ಅದ್ಭುತವಾದಂತಹ ಮಾನವ ಶರೀರವನ್ನು ಪಡೆದ ನಾವು ಅದ್ಭುತವಾದ ಚೈತನ್ಯಗಳು ಅನ್ನೋ ಅರಿವೇ ಇಲ್ದನೆ ನಮ್ಮ ಜೀವನವನ್ನು ಮಾಡ್ತಾ ಇರ್ತೀವಿ. ಯಾಕೆ ನಮಗೆ ಇದು ಯಾವುದರ ಅರಿವಾಗ್ತಾ ಇಲ್ಲ ಅಂದರೆ ನಾವು ಈ ಪ್ರಕೃತಿಯ ಒಟ್ಟಿಗೆ ನಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ಸಂಬಂಧ ಅಂದರೆ ಎಲ್ಲರಿಗೂ ಕೂಡ ನಿಮ್ಮ ಮನೆಯಲ್ಲಿ ಇರುವಂತಹ ತಂದೆ ತಾಯಿಯರ ಸಂಬಂಧ, ಹೆಂಡತಿ ಮಕ್ಕಳ ಸಂಬಂಧ, ಅಣ್ಣ ತಮ್ಮಂದರ ಸಂಬಂಧ, ಅಥವಾ ಈ ಸಂಬಂಧಿಕರು, ಇದೇ ಸಂಬಂಧ ಅಂದ್ಕೊಂಡಿದ್ದೀರ. ಒರಿಜಿನಲ್ ನೀವು ಬಂದದ್ದೆಲ್ಲಿಂದ? ಪಂಚಮಹಾಭೂತಗಳು ಅಂದರೆ ಏನು? ಮಹಾಭೂತಗಳಿಂದ ಸೃಷ್ಟಿಯಾದ ನಿಮ್ಮ ಕಾರ್ಯ ಏನು? ನಿಮ್ಮ ಸಪ್ತ ಧಾತುಗಳನ್ನು ಹೇಗೆ ಹಾಳು ಮಾಡ್ಕೊಂಡಿದ್ದೀರ? ಅದನ್ನು ಹೇಗೆ ನೀವು ಶುದ್ಧೀಕರಣಕ್ಕೆ ಒಳಪಡಿಸ್ಬೇಕು? ನಿಮ್ಮ ಸಪ್ತ ಚಕ್ರಗಳು ಆಕ್ಟಿವ್ ಆದರೆ ಏನಾಗುತ್ತೆ? ಯಾವ್ಯಾವ ಅಂಗಾಂಗಗಳನ್ನು ಯಾವ್ಯಾವ ಬಣ್ಣದಲ್ಲಿ ಹೀಲ್ ಮಾಡ್ತಾ ಬರಬೇಕು, ಚಿಕಿತ್ಸೆಗೆ ಒಳಪಡಿಸ್ತಾ ಬರಬೇಕು. ಪ್ರತಿಯೊಂದು ಚಕ್ರಗಳಲ್ಲೂ ಕೂಡ ಬೀಜಾಕ್ಷರಗಳ ಪಠಣೆಯನ್ನು ಮಾಡುವಾಗ ಆಗುವಂತಹ ವೈಬ್ರೇಷನ್ ಏನು? ಸಪ್ತ ಚಕ್ರಗಳ ಪ್ರತಿಯೊಂದು ಚಕ್ರಗಳಿಗೂ ಇರುವಂತಹ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡೋದಿಕ್ಕೆ, ನಾವು ಮಾಡ್ಕೊಂಡಿರೋ ಎಲ್ಲ ಗಲೀಜನ್ನು ಸಂಪೂರ್ಣವಾಗಿ ತೆಗೆಯೋದಿಕ್ಕೆ ಆ ಚಕ್ರಗಳ ತನ್ನ ಕ್ರಿಯಾಶೀಲತೆ ಜಾಗೃತ ಆಗುವ ಮೂಲಕ ನೀವೆಲ್ಲರ ಅದ್ಭುತವಾದ ಚೈತನ್ಯ ಶಕ್ತಿಗಳಾಗೋದಿಕ್ಕೆ ಏನು ಬೇಕು? ಯಾವ ಯಾವ ಬಣ್ಣಗಳಲ್ಲಿ ಯಾವ ಯಾವ ಚಕ್ರಗಳಿದೆ, ಯಾವ ಯಾವ ಬಣ್ಣಗಳಲ್ಲಿ ನೀವು ಹೇಗೆ ಹೀಲ್ ಮಾಡ್ತಾ ಬರಬೇಕು. ಸಮಸ್ತ ನಿಮ್ಮ ಶರೀರವೇ ಅದ್ಭುತವಾದಂತಹ ಚೈತನ್ಯ ಶಕ್ತಿಯ ಪ್ರತಿಬಿಂಬವಾಗಿ ಹೇಗೆ ನಿಮಗೆ ಕಾಣಿಸುತ್ತೆ. ನಿಮ್ಮ ಆತ್ಮ ಚೈತನ್ಯ ಶಕ್ತಿ ಅದೊಂದು ಜಾಗೃತ ಆಗಿಬಿಟ್ರೆ, ಆ ಒಂದು ಫೈರ್ ಅನ್ನೋದು ನಿಮ್ಮ ಒಳಗಡೆ ಬಂದ್ಬಿಟ್ರೆ ಏನನ್ನ ಬೇಕಾದರೂ ಗೆಲ್ತೀರ. ಇದರ ಎಲ್ಲ ಸಮಸ್ತ ಮಾಹಿತಿಯನ್ನು ನೀಡುವಂಥದ್ದೇ ಅನ್ನಪೂರ್ಣೇಶ್ವರಿ ರೇಖಿ ಸಂಸ್ಥೆ ಮಾಡ್ತಾ ಇರುವಂತಹ ಕಾರ್ಯ.
ಹಾಗೆ ಈ ಬ್ರಹ್ಮಾಂಡದ ಶಕ್ತಿ ಈ ಸಪ್ತವರ್ಣಗಳ ರೂಪದಲ್ಲಿ ನಮ್ಮ ಹಸ್ತಗಳಲ್ಲಿ ಸಂಚಾರ ಆಗುತ್ತೆ. ಯಾವ ಯಾವ ಚಕ್ರಗಳಲ್ಲಿ ಯಾವ ಯಾವ ದೇವತೆಗಳು ಅಧಿದೇವತೆಗಳಾಗಿರ್ತಾರೆ ಸ್ವಲ್ಪ ಗಮನಿಸಿ. ನಮ್ಮ ಹಿಂದಿನ 12ನೇ ಶತಮಾನದಲ್ಲಿ ಬಂದಂತಹ ಬಸವಣ್ಣ ಅವರು, ಅಣ್ಣ ಬಸವಣ್ಣ ಅವರೇ ಹೇಳಿದರು, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ. ನೋಡಿ ಎಂತಹ ಮಾತು, ಅದ್ಭುತವಾದಂತಹ ಮಾತು. ಎನಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ. ಅದಕ್ಕೆ ಈಗ ನಾವು ಮಾಡಬೇಕಾಗಿರೋ ಕೆಲಸ, ಎನ್ನ ಕಾಲೇ ಕಂಬ, ನನ್ನ ಕಾಲುಗಳೇ ಕಂಬಗಳು, ಈ ದೇಹನೇ ದೇಗುಲ, ಶಿರವೇ ಹೊನ್ನಿನ ಕಳಸ. ಭಗವಂತ ನೀನಿಲ್ಲೇ ಬಂದು ನೆಲೆಸು. ನೀನಿಲ್ಲೇ ನೆಲೆಸಿದ್ಯಾ, ನಾ ಏನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಕಟ್ಟುವರು, ಕೇಳಿರ್ತೀರ ಸಾಮಾನ್ಯ. ಇದ್ದವರು ಶಿವಾಲಯವನ್ನ ಕಟ್ತಾರೆ, ಆದರೆ ನಾನು ಬಡವ, ನಾನೇನು ಮಾಡಲಿ. ಎನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸವಯ್ಯ ಅಲ್ವಾ. ಹಾಗಾಗಿ ಇದ್ದವರು ಅವರ ಜೀವನದಲ್ಲಿ ಏನು ಬೇಕೋ ಅದನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಸಾಧ್ಯ ಆದರೆ ಪಡ್ಕೋತಾರೆ, ಇಲ್ಲಾಂದರೆ ಇಲ್ಲ. ಆದರೆ ಒಂದನ್ನು ಗಮನಿಸಿ, ಎನ್ನ ದೇಹವೇ ದೇಗುಲ ಅಂತ ಒಬ್ಬ ಅದ್ಭುತವಾದಂತಹ ಸಾತ್ವಿಕ ಪ್ರಜ್ಞೆ ಇದ್ದಂತಹ, ಸಮಾಜದ ಕಳಕಳಿ ಇದ್ದಂತಹ ಅದ್ಭುತವಾದ ಚೈತನ್ಯ ಇಡೀ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ತೊಲಗಿಸಿ ಸಮಾನತೆಯನ್ನು ಬಿತ್ತುವಂತಹ ಕಾರ್ಯವನ್ನು ಮಾಡಿದಂತಹ ಅದ್ಭುತವಾದ ಚೈತನ್ಯ ಶಕ್ತಿ ಹೇಳ್ತಾ ಇದೆ, ಈ ದೇಹನೇ ದೇಗುಲ ಅಂತ. ನಿಮಗೆ ಇನ್ಯಾವ ಸಾಕ್ಷಿ ಬೇಕು? ನೋಡಿ, ಈ ಅನ್ನಪೂರ್ಣೇಶ್ವರಿ ರೇಖಿ ಸಂಸ್ಥೆ ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ, ಇಲ್ಲಿರುವವರೆಲ್ಲರೂ ಕೂಡ ಅನ್ನಪೂರ್ಣೇಶ್ವರಿ ರೇಖಿ ಸಂಸ್ಥೆ ಪ್ರತಿದಿನ ನಾವೇನು ತರಗತಿಯನ್ನು ನಡೆಸ್ತೀವಿ ಅದೇ ಅದ್ಭುತವಾದ ಅನುಭವ ಮಂಟಪದ ರೀತಿಯಲ್ಲಿ ನಡೀತಾ ಇದೆ. ಜೀವನದ ಸಾರವನ್ನು ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಮ ಶರೀರದ ಒಂದು ಅದ್ಭುತವಾದಂತಹ ಈ ಶರೀರದಲ್ಲಿರುವಂತಹ ಸಪ್ತ ಚಕ್ರಗಳ ಬಗ್ಗೆ ಅರಿವನ್ನು ಮಾಡಿಸುವಂಥದ್ದು. ಈ ಶರೀರವೇ ದೇಗುಲ, ಸಪ್ತ ಚಕ್ರಗಳೇ ಗರ್ಭಗುಡಿಗಳು. ಒಂದೊಂದು ಗರ್ಭಗುಡಿಗಳಲ್ಲಿರುವಂತಹ ದೇವಾನುದೇವತೆಗಳು, ಆ ದೇವಾನುದೇವತೆಗಳ ಒಂದು ಅನುಗ್ರಹದಿಂದ ಬರ್ತಾ ಇರುವಂತಹ ಅದ್ಭುತವಾದಂತಹ ಶಕ್ತಿ, ಆ ರಕ್ಷಣಾ ಕಿರಣಗಳೇ ಅದ್ಭುತವಾದ ಬೆಳಕಿನ ರೂಪದಲ್ಲಿ, ವರ್ಣಗಳ ರೂಪದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಈ ಸಪ್ತ ಧಾತುಗಳನ್ನು ಕೂಡ ಜಾಗೃತ ಮಾಡುವಂಥದ್ದು. ನಿಮ್ಮನ್ನು ಅದ್ಭುತವಾದ ಚೈತನ್ಯಗಳನ್ನಾಗಿ ಮಾಡುವ ಮೂಲಕ ಈ ಸಪ್ತ ಧಾತುಗಳು ರೆಡಿ ಆಗ್ತಾ ಇದ್ದ ಹಾಗೆ ನಿಮ್ಮ ಸುತ್ತಲಿರುವಂತಹ ಪಂಚಕೋಶಗಳು ಕೂಡ ಅದ್ಭುತವಾಗಿ ರೆಡಿಯಾಗುವಂಥದ್ದಾಗುತ್ತೆ, ಸಿದ್ಧವಾಗುತ್ತೆ. ಯಾರಿಗೆ ಈ ಪಂಚಕೋಶಗಳಲ್ಲಿ ಒಂದಾದಂತಹ ಮನೋಮಯ ಕೋಶ ರೆಡಿ ಆಯಿತು ಅಂದರೆ ಆ ವ್ಯಕ್ತಿ ಅದ್ಭುತ ಚೈತನ್ಯವಾಗಿ ಕ್ರಿಯಾಶೀಲವನ್ನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ ಹೋಗ್ತಾನೆ. ಹಾಗಾಗಿ ಈ ಬ್ರಹ್ಮಾಂಡದ ಶಕ್ತಿಯನ್ನು ನಾವು ಹೇಗೆ ಸ್ವೀಕಾರವನ್ನು ಮಾಡಬೇಕು, ನಮ್ಮ ಚಕ್ರಗಳನ್ನು ಹೇಗೆ ಬೂಸ್ಟ್ ಮಾಡಬೇಕು, ನಾವು ಹೇಗೆ ಈ ಶರೀರವನ್ನು ದೇಗುಲ ಮಾಡೋ ರೀತಿ, ನಾವು ಹೇಗೆ ಅದ್ಭುತವಾದ ಚೈತನ್ಯಗಳಾಗಿ ಮಾರ್ಪಾಟು ಆಗುವಂಥದ್ದು, ಆ ಭಗವಂತನನ್ನು ನಾವು ಎಲ್ಲೋ ಇರುವಂತಹ ಭಗವಂತನನ್ನು ಹುಡುಕಿ ಹೋಗೋ ಬದಲು ನನ್ನ ಶರೀರದಲ್ಲಿರುವಂತಹ ಈ ಗರ್ಭಗುಡಿಗಳಲ್ಲಿರುವಂತಹ ಪರಮಾತ್ಮ ಯಾವಾಗಲೂ ಅಲ್ವಾ, ಪ್ರತಿಯೊಂದು ಜೀವದಲ್ಲೂ ಕೂಡ ಪರಮಾತ್ಮ ಇರ್ತಾನೆ, ಪ್ರತಿಯೊಂದು ಜೀವಾತ್ಮದಲ್ಲೂ ಕೂಡ ಪರಮಾತ್ಮ ಇರ್ತಾನೆ. ಇದೇ ಭಗವಂತ ಕೂಡ ಹೇಳಿರು. ಆ ಭಗವಂತನ ಅನುಗ್ರಹ ಇದ್ದಾನೆ ಏನೂ ಕೂಡ ನಡೆಯಲ್ಲ. ಪ್ರತಿಯೊಂದು ಚರಾಚರಗಳಲ್ಲೂ ಕೂಡ ಭಗವಂತನ ಅನುಗ್ರಹ ಇರುತ್ತೆ. ಆ ಭಗವಂತನೇ ಅದರಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ಮೇಲೆ ಈ ನಮ್ಮ ಒಳಗಡೆ ಇರುವಂತಹ ಭಗವಂತನ ಸಂಬಂಧವನ್ನು ನಾವು ಕಟ್ಕೊಂಡಿರೋದಕ್ಕೆ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಆ ಭಗವಂತನ ಸಂಪರ್ಕಕ್ಕೆ ಹೇಗೆ ಹೋಗಬೇಕು, ನಮ್ಮ ಚಕ್ರಗಳನ್ನು ಹೇಗೆ ಆಕ್ಟಿವ್ ಮಾಡಬೇಕು, ಈ ಸಪ್ತ ಧಾತುವನ್ನು ಹೇಗೆ ರೆಡಿ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಾಗಿ ನಾವು ಹೇಗೆ ಮಾರ್ಪಾಟಾಗಬೇಕು ಅನ್ನುವಂತಹ ಸಮಸ್ತ ಮಾಹಿತಿಯನ್ನು ತಿಳಿಸುವ ಮೂಲಕ ನಿಮ್ಮನ್ನು ಅದ್ಭುತವಾದ ಚೈತನ್ಯ ಶಕ್ತಿಗಳನ್ನಾಗಿ ಮಾಡಬೇಕು ಅಂತಾನೆ ನಮ್ಮಲ್ಲಿ ಈ ರೀತಿ ತರಬೇತಿಗಳನ್ನು ನಡೆಸುವಂಥದ್ದು. ಹಾಗೆ ಈ ರೇಖಿ ಒಂದು
ದೀಕ್ಷೆಯನ್ನು ಪಡೆದು ನಾವು ಕೂಡ ಅದ್ಭುತವಾದ ಚೈತನ್ಯಗಳಾಗಬೇಕು, ಸಾಮಾನ್ಯರಾಗಿ ಬದುಕಿದ್ದು ಸಾಕು, ನಾನು ಕೂಡ ನನ್ನ ಜೀವನದಲ್ಲಿ ಬೇಕಾದ ಎಲ್ಲವನ್ನ ಪಡಿಬೇಕು ಅನ್ನೋಂಥ ಆಸೆ ಹಂಬಲ ಖಂಡಿತ ನಿಮಗಿತ್ತು ಅಂದರೆ ನಮ್ಮ ಮುಂದಿನ ನೇರ ದೀಕ್ಷಾ ಒಂದು ತರಗತಿಗಳಿಗೆ, ಕಾರ್ಯಕ್ರಮಗಳಿಗೆ ಹಾಜರಾಗುವಂಥದ್ದು ಮಾಡಬಹುದು. ಬರುವ ತಿಂಗಳು ಅಕ್ಟೋಬರ್ 27ನೇ ತಾರೀಕು ಬೆಂಗಳೂರಿನಲ್ಲಿ ಆಯೋಜಿಸಿರುವಂತಹ ನೇರ ದೀಕ್ಷಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಅದ್ಭುತವಾದ ಚೈತನ್ಯ ಶಕ್ತಿಗಳಾಗಿ ನಾವು ಹೊರಹೊಮ್ಮಬೇಕು ಅನ್ನುವಂತಹ ಹಂಬಲ ಆಸೆ ಇದ್ದರೆ, ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ನೀವು ನಿಭಾಯಿಸುವಂತಹ ಆ ಸಾಮರ್ಥ್ಯವನ್ನು ಪಡಿಬೇಕು ಅನ್ನುವಂತಹ ಆಸೆ ಇದ್ದರೆ, ಈ ಅದ್ಭುತವಾದ ಮಹಾನ್ ವಿದ್ಯೆಯತ್ತ ದಯಮಾಡಿ ನಿಮ್ಮ ಹಸ್ತವನ್ನು ಚಾಚಿ ಬನ್ನಿ. ರೇಖೆಯನ್ನು ನೀವು ನಿಮ್ಮ ಹಸ್ತವನ್ನು ಚಾಚುವ ಮೂಲಕ ರಕ್ಷಣೆಯನ್ನು ಮಾಡಿ ಆ ರಕ್ಷಣಾ ಕಿರಣಗಳು ನಿಮ್ಮನ್ನು ಖಂಡಿತ ರಕ್ಷಣೆ ಮಾಡುತ್ತೆ. ಹಾಗಾಗಿ ಈ ನಮ್ಮ ಕ್ಲಾಸ್ನಲ್ಲಿ ಇನ್ನೇನೆಲ್ಲ ಮಾಹಿತಿಗಳು ಸಿಗುತ್ತೆ, ಮತ್ತು ಇಷ್ಟು ಮಾತ್ರ ಹೇಳಿದ್ರೆ ಸಾಕ, ಇನ್ನು ಮುಂದೆ ಬರುವಂತಹ ಪ್ರತಿ ವಿಡಿಯೋಗಳಲ್ಲೂ ಕೂಡ ಪ್ರತಿಯೊಂದು ಚಕ್ರಗಳ ಬ್ಲಾಕೇಜಸ್ ಹೇಗೆ ಕ್ಲಿಯರ್ ಮಾಡ್ಕೋಬಹುದು, ಎಷ್ಟೆಷ್ಟು ನಿಮಿಷಗಳ ನೀವು ಸಾಧನೆಯನ್ನು ಮಾಡಬೇಕು, ಜೊತೆಗೆ ರೇಖಿ ಶಕ್ತಿ ಸಂಚಾರ ಆದಾಗ ಏನು ಅನುಭವ ಆಗುತ್ತೆ ಅದೆಲ್ಲವನ್ನ ಕೂಡ ಬಿತ್ತರಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅದಕ್ಕಿಂತ ಮುನ್ನ ನನಗೆ ಅನ್ನಿಸ್ತಾ ಇರೋದು, ಮೊದಲಿಗೆ ನಿಮ್ಮಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ಸನ್ನು ಸ್ವಲ್ಪ ತೆಗೆಯೋ ಮೂಲಕ ಈ ರೇಖಿ ಶಕ್ತಿಯನ್ನು ಜಾಗೃತ ಮಾಡೋಣ. ಹಾಗಾಗಿ ಬರುವ ಎಲ್ಲ ವಿಡಿಯೋಗಳು ಕೂಡ ರೇಖಿ ವಿದ್ಯೆ ಅನ್ನೋದು ಹೇಗೆ ಸಂಚಾರ ಆಗುತ್ತೆ, ಭಗವಂತನ ಅನುಗ್ರಹ ಇದ್ದರೆ ನಾವೆಂತಹ ಅದ್ಭುತವಾದ ಚೈತನ್ಯಗಳಾಗ್ತೀವಿ. ಕೇವಲ ರೇಖಿ ಹೀಲರ್ಸ್ ಆಗೋದಿಕ್ಕೂ ಮಾಸ್ಟರ್ಸ್ ಆಗೋದಿಕ್ಕೂ ದಯವಿಟ್ಟು ಪ್ರಯತ್ನ ಮಾಡಬೇಡಿ, ಅದ್ಭುತವಾದ ಶಕ್ತಿಪುಂಜ ಆಗೋದಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ಎನ್ನುವಂತಹ ಮಹಾವಿದ್ಯೆ ಜನ್ಮ ತಾಳಲಿ. ಎಲ್ಲ ಮನೆಯಲ್ಲೂ ರೇಖಿ ವಿದ್ಯಾರ್ಥಿಗಳು ಜನ್ಮ ತಾಳಲಿ. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು. ರೇಖೆಯನ್ನು ಕಲಿಯಿರಿ. ರೇಖೆಯನ್ನು ಕಲಿಯಲು ನಮ್ಮ ಅನ್ನಪೂರ್ಣೇಶ್ವರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.